ರಾಜ್ಯಪಾಲರ ಭಾಷಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ನಾವು ಜನರ ಕೈಯಲ್ಲಿ ದುಡ್ಡನ್ನು ಕೊಡ್ತಾ ಇದ್ದೇವೆ, ವಿ ಆರ್ ಪುಟ್ಟಿಂಗ್ ಮನಿ ಬ್ಯಾಕ್ ಇಟ್ ಟು ದ ಪೀಪಲ್ಸ್ ಹ್ಯಾಂಡ್ ಅನ್ನುವಂತ ಮಾತನ್ನ ಅದು ಭಾಷಣದಲ್ಲಿ ಬರೆದಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾವು ಮಾರ್ಕೆಟ್ ನಲ್ಲಿ ಏನನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರು ಸಹ ಎಲ್ಲಾ ರೇಟು ಜಾಸ್ತಿ ಆಗಿದೆ. ಡೀಸೆಲ್, ಪೆಟ್ರೋಲು, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್. ನೀವು ಆಸ್ಪತ್ರೆಗೆ ಹೋದ್ರೆ, ಗವರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಓಪಿ ಕಾರ್ಡ್ ಇಂದ ಹಿಡಿದು ವಾರ್ಡ್ವರೆಗೆ ಎಲ್ಲ ಡಬಲ್ ಆಗಿದೆ. ಇನ್ಫ್ಲೇಷನ್ ಯಾರ ಕೈಯಲ್ಲಿರೋದು? ಎಲ್ಲದು ಜಾಸ್ತಿ ಆಗಿದೆ. ಹಾಗಾಗಿ ಇದು ಜನರಿಗೆ ಈ ದುಡ್ಡನ್ನ ಪುನಃ ಬೆಲೆ ಏರಿಕೆ ಮೂಲಕ ನೀವು ಪುನಃ ಸರ್ಕಾರವೇ ಅದರ ಹತ್ರ ತಗೊಳ್ತಾ ಇದೆ. ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ದು ಎಲ್ಲ ಡಿಪಾರ್ಟ್ಮೆಂಟ್ ಸಹ ಮಾತಾಡ್ಲಿಕ್ಕೆ 100 ವಿಷಯ ಇದೆ, ಎಲ್ಲರೂ ಸಹ ಮಾತಾಡಿದ್ದಾರೆ. ನಾನು ಇಮಿಡಿಯೇಟ್ ಆಗಿ ಮುಖ್ಯವಾದ ಒಂದು ವಿಷಯನ ಹೇಳ್ತೇನೆ. ನಮ್ಮಲ್ಲಿ ಗವರ್ಮೆಂಟ್ ಮೆಡಿಕಲ್ ಸೀಟ್ಸ್ ಇರ್ತದೆ. ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಗವರ್ಮೆಂಟ್ ಮೆಡಿಕಲ್ ಸೀಟ್ಸ್ ಅನ್ನ ಇಂಡಿಯಾದಲ್ಲೇ ಮೊದಲ ಬಾರಿಗೆ 25 ಲಕ್ಷಕ್ಕೆ ನಾವು ಮಾರ್ತಾ ಇದ್ದೇವೆ. ಇಷ್ಟವರೆಗೆ ಇಡೀ ದೇಶದಲ್ಲಿ ಗವರ್ಮೆಂಟ್ ಕಾಲೇಜಿನ ಗವರ್ಮೆಂಟ್ ಸೀಟ್ ಅನ್ನ ಮಾರಿದಂತ ಯಾವುದೇ ಒಂದು ರಾಜ್ಯ ಸರ್ಕಾರ ಇಲ್ಲ. 25 ಲಕ್ಷ ಫೀಸಿಗೆ ಗವರ್ಮೆಂಟ್ ಸೀಟ್ ಅನ್ನ ಮಾರ್ತಾ ಇದೆ. ಒಬ್ಬ ಕನ್ನಡಿಗನಿಗೆ ಸಿಕ್ಕಬೇಕಾದಂತ ಸೀಟು ಅವು 1 ಲಕ್ಷ 1.5 ಲಕ್ಷಕ್ಕೆ ಸಿಕ್ಕಬೇಕಾದಂತ ಸೀಟು ವರ್ಷಕ್ಕೆ ಫೀಸ್ ಇದು 25 ಲಕ್ಷ ವರ್ಷಕ್ಕೆ. ಅದನ್ನ ಈಗ ಗವರ್ಮೆಂಟ್ ಮಾರ್ತಾ ಇದೆ. ಇದು ಯಾರು ಸಹ ಇದನ್ನ ಇಷ್ಟು ತನಕ ಮಾಡಲಿಲ್ಲ. ಅದಾಯ್ತು. RGHS ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಇದೆ, ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ಅಂತ. ಒಂದು ದೇಶದಲ್ಲಿ ಸಹ ವಿಶ್ವದಲ್ಲಿ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್. 30 ವರ್ಷ ಆಯ್ತು. 30 ವರ್ಷದಲ್ಲಿ ಸಾಧಾರಣ 30 ವರ್ಷದಲ್ಲಿ 1,500 ಕೋಟಿ ಅಲ್ಲಿ ಕಲೆಕ್ಷನ್ ಆಗಿದೆ. ಎಲ್ಲಿಂದ ಕಲೆಕ್ಷನ್ ಆಗ್ತದೆ? ಅಫಿಲಿಯೇಷನ್ ಫೀಸು, ಎಕ್ಸಾಮ್ ಫೀಸು, ಬೇರೆ ಬೇರೆ ಫೀಸ್ ಅನ್ನ. ಈ ದುಡ್ಡನ್ನ ಯಾವುದಕ್ಕೆ ನಾವು ವಿನಿಯೋಗಿಸಬೇಕು? ಈ ದುಡ್ಡನ್ನ ಪುನಃ ರಿಸರ್ಚ್ ಮಾಡಲಿಕ್ಕೆ ನಾವು ವಿನಿಯೋಗಿಸಬೇಕು. ಈ ದುಡ್ಡನ್ನ ನಾವು ಏನ್ ಮಾಡ್ತಾ ಇದ್ದೇವೆ? ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ, ಗವರ್ಮೆಂಟ್ ಕಾಲೇಜ್ಗಳನ್ನ ನಾವು ಶುರು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಗವರ್ಮೆಂಟ್ ಕಾಲೇಜನ್ನ ಶುರು ಮಾಡಲಿಕ್ಕೆ ಸರ್ಕಾರ ದುಡ್ಡು ಹಾಕ್ಬೇಕು. ರಾಮನಗರದಲ್ಲಿ ಏನು ಮೆಡಿಕಲ್ ಕಾಲೇಜ್ ಆಗ್ತದೆ ಅದು ಯೂನಿವರ್ಸಿಟಿ ಕಾಲೇಜ್, ನನಗೆ ಅರ್ಥ ಆಗ್ತದೆ. ಯೂನಿವರ್ಸಿಟಿ ಅದನ್ನು ನಡೆಸ್ತದೆ. ಕನಕಪುರದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಆಗುವಂತ ಮೆಡಿಕಲ್ ಕಾಲೇಜಸ್ಗೆ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 400-500 ಕೋಟಿ ರೂಪಾಯಿಯನ್ನ ಇವ್ರು ತೆಗಿತಾರೆ.